In most churches, ಅನೇಕ ಸಭೆಗಳಲ್ಲಿ people take part in the Lord's table ಕರ್ತನ ಮೇಜಿನಲ್ಲಿ ಅಂದರೆ ರೊಟ್ಟಿ ಮುರಿಯುವುದರಲ್ಲಿ ಭಾಗವನ್ನು ತೆಗೆದುಕೊಳ್ತಾರೆ, thinking that some type of blessing will come to them if they take part. ಅವರು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ, ನಾವು ಇದರಲ್ಲಿ ಪಾಲನ್ನ ಅಥವಾ ಭಾಗವನ್ನು ಹೊಂದಿದ್ರೆ ಕೆಲವೊಂದು ಆಶೀರ್ವಾದಗಳು ನಮಗೆ ದೊರೆಯುತ್ತವೆ ಎಂಬುದಾಗಿ. That's not much different from the Roman Catholic understanding that it is the body and blood of Christ. ರೋಮನ್ ಕ್ಯಾಥೋಲಿಕ್ನವರು ಏನು ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಇದು ದೇಹ ಮತ್ತು ಇದು ಕ್ರಿಸ್ತನ ರಕ್ತ ಎಂಬುದಾಗಿ, ಅದಕ್ಕಿಂತ ಇದು ಏನು ವ್ಯತ್ಯಾಸವೇನೂ ಇಲ್ಲ ಅಷ್ಟಾಗಿ. So what I want to share with you is we must take part with understanding. ನಿಮ್ಮೊಟ್ಟಿಗೆ ನಾನು ಏನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ಇದರ ತಿಳುವಳಿಕೆಯೊಂದಿಗೆ ಇದರಲ್ಲಿ ಪಾಲನ್ನು ನೀವು ಹೊಂದ್ಕೋಬೇಕು ಎಂಬುದಾಗಿ. 1 Corinthians chapter 11 1 ಕೊರಿಂಥ 11ನೇ ಅಧ್ಯಾಯ and verse 28. 1 Corinthians 11:28 says, let a person examine himself. 1 ಕೊರಿಂಥ 11:28 ಈ ರೀತಿಯಾಗಿ ಹೇಳುತ್ತದೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಇರಲಿ ಅಂತ. And then eat the bread and drink the cup. There is no blessing in this. The blessing comes if you examine yourself and judge yourself. ಪರೀಕ್ಷಿಸಿಕೊಂಡ ನಂತರ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಎಂಬುದಾಗಿ ಅಲ್ಲಿ ಹೇಳುತ್ತೆ. ಇಲ್ಲಿ ಯಾವುದೇ ರೀತಿ ಆಶೀರ್ವಾದ ಎಂದು ಹೇಳಿಲ್ಲ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡ್ರೆ, ನಿಮ್ಮನ್ನು ನೀವು ನ್ಯಾಯ ತೀರ್ಪು ಮಾಡಿಕೊಂಡ್ರೆ ಆಗ ಬರುವಂಥದ್ದು ಆಶೀರ್ವಾದವಾಗಿದೆ. But ಆದರೆ if you don't judge yourself, verse 29, there's a warning. 29ನೇ ವಚನದಲ್ಲಿ ಒಂದು ಎಚ್ಚರಿಕೆ ಇದೆ. ನಿಮ್ಮನ್ನು ನೀವು ನ್ಯಾಯ ತೀರ್ಪು ಮಾಡಿಕೊಂಡಿಲ್ಲ ಅಥವಾ ಪರೀಕ್ಷಿಸಿಕೊಂಡಿಲ್ಲ ಅಂದರೆ, then you can eat and drink judgment to yourself. It's quite a serious word that ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವಿರಿ ಎಂದು. ಇದು ಬಹಳ ಗಂಭೀರವುಳ್ಳಂಥ ವಚನವಾಗಿದೆ. instead of being it's not that if it's either a blessing or nothing. No, it's either a blessing or judgment. There are two things. ಇಲ್ಲಿ ಆಶೀರ್ವಾದ ಅಥವಾ ಏನೂ ಇಲ್ಲ ಎಂಬುದಾಗಿ ಹೇಳಿಲ್ಲ. ಇಲ್ಲಿ ಹೇಳಿರುವಂಥದ್ದು ಎರಡು ಸಂಗತಿ, ಒಂದು ಆಶೀರ್ವಾದ, ಮತ್ತೊಂದು ನ್ಯಾಯ ತೀರ್ಪಿಗೆ ಒಳಗಾಗುವಂಥದ್ದು. If it were blessing or nothing, okay, then we don't lose anything. Okay, you didn't get the blessing. But here it says here is if it's not a blessing, it's judgment. Judgment means you did not judge yourself before you took part. ಇಲ್ಲಿ ಆಶೀರ್ವಾದನೂ ಇಲ್ಲ ಅಥವಾ ಏನೂ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವೇನು ಕಳ್ಕೊಳ್ಳೋಂಥದ್ದೇನಿಲ್ಲ. ಇಲ್ಲಿ ಸರಿ, ನೀವು ಈಗ ಆಶೀರ್ವಾದನೂ ಪಡೆದುಕೊಂಡಿಲ್ಲ. ಇಲ್ಲಿ ಹೇಳಿರುವಂಥದ್ದು ಆಶೀರ್ವಾದ ಇಲ್ಲ ಅಂದರೆ ಪರೀಕ್ಷಿಸಿಕೊಳ್ಳುವಂಥದ್ದು. ಪರೀಕ್ಷಿಸಿಕೊಳ್ಳುವುದರ ಅರ್ಥ ನೀವು ಪಾಲನ್ನ ಹೊಂದುವ ಮೊದಲು ಪರೀಕ್ಷಿಸಿಕೊಂಡಿಲ್ಲ ಅಂದರೆ. And then it says in verse 30, the judgment will be that you can become weak, or you can become sick, or you can die. ಆಗ 30ನೇ ವಚನ ಹೇಳುತ್ತೆ, ನೀವು ನ್ಯಾಯ ತೀರ್ಪಿಗೆ ಒಳಗಾಗ್ತೀರಾ ಅಂತ. ನ್ಯಾಯ ತೀರ್ಪು ಅಂತಂದರೆ ನೀವು ಬಲಹೀನವಾಗುವಂಥದ್ದು, ರೋಗಿಗಳಾಗುವಂಥದ್ದು ಮತ್ತು ಸಾಯುವಂಥದ್ದು ಕೂಡ ಆಗಿದೆ. Weakness, sickness, death. Those are not my words. Verse 30. That is a judgment that comes on people who take the Lord's table lightly. ಬಲಹೀನತೆ, ರೋಗ ಮತ್ತು ಸಾವು, ಇದು ನನ್ನ ಮಾತಲ್ಲ. 30ನೇ ವಚನದಲ್ಲಿ ಹೇಳೋ ಪ್ರಕಾರ ನ್ಯಾಯ ತೀರ್ಪು ಯಾರ ಮೇಲೆ ಬರುತ್ತದಪ್ಪ ಅಂತಂದರೆ, ಯಾರು ಕರ್ತನ ಮೇಜಿನಲ್ಲಿ ರೊಟ್ಟಿ ಮುರಿಯುವಂಥದ್ದನ್ನು ಬೇಕಾಬಿಟ್ಟಿಯಾಗಿ ತೆಗೆದುಕೊಳ್ತಾರಲ್ಲ ಅಂಥವರಿಗೆ ಹೇಳುವಂಥದ್ದಾಗಿದೆ. So don't take it lightly. ಹಾಗಾಗಿ ಅದನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಬೇಡ್ರಿ. First of all, in the cross there are two arms. ಮೊದಲನೆಯದಾಗಿ ಶಿಲುಬೆಯಲ್ಲಿ ಎರಡು ತೋಳುಗಳು ಕಂಡು ಬರುತ್ತವೆ. Vertical, our relationship with God. Horizontal, our relationship with one another. Examine yourself in both, because this is a symbol of the Lord's death. ಉದ್ದವಾಗಿರುವಂಥದ್ದು ನಮ್ಮ ದೇವರೊಟ್ಟಿಗಿನ ಸಂಬಂಧ, ಅಡ್ಡವಾಗಿರುವಂಥದ್ದು ಇತರರೊಟ್ಟಿಗಿನ ಸಂಬಂಧ. ಎರಡರಲ್ಲಿಯೂ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಯಾಕಂದರೆ ಇದು ಯಾವುದಕ್ಕೆ ಸಂಕೇತವಾಗಿದೆ ಅಂದರೆ ಕರ್ತನ ಮರಣಕ್ಕೆ ಸಂಕೇತವಾಗಿದೆ. And we examine ourselves in our vertical relationship with God. That's the first thing. ನಾವು ಮೊದಲನೆಯದಾಗಿ ಉದ್ದನೆಯ ಅಂದರೆ ನಮ್ಮ ದೇವರೊಟ್ಟಿಗಿನ ಸಂಬಂಧವನ್ನು
ಪರೀಕ್ಷಿಸಿಕೊಳ್ಬೇಕು. Is your conscience clear between you and God today? As far as you know, ನಿಮಗೆ ಅರಿವು ಇರುವ ಮಟ್ಟಿಗೆ ನಿಮ್ಮ ಮತ್ತು ದೇವರ ಮಧ್ಯೆ ನೀವು ಶುದ್ಧ ಮನಸ್ಸಾಕ್ಷಿಯನ್ನು ಹೊಂದಿಕೊಂಡಿದ್ದೀರಾ? I'm not asking whether you got victory over sin. ನಾನು ನೀವು ಪಾಪದ ಮೇಲೆ ಜಯವನ್ನ ಗಳಿಸಿದ್ದೀರಾ ಎಂಬುದರ ಬಗ್ಗೆ ಮಾತನಾಡ್ತಿಲ್ಲ. You can take part in the breaking of bread even if you don't have victory over sin. If you've kept your conscience clear, that means you've confessed everything that you know to be sin in your life. ನೀವು ಇನ್ನೂ ಪಾಪದ ಮೇಲೆ ಜಯ ಗಳಿಸಿಲ್ಲ ಅಂದ್ರೂ ಕೂಡ ರೊಟ್ಟಿ ಮುರಿಯುವುದರಲ್ಲಿ ಪಾಲನ್ನು ತೆಗೆದುಕೊಳ್ಳಬಹುದು. ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಕೊಂಡಿದ್ರೆ ಅದರ ಅರ್ಥ ನಿಮ್ಮ ಜೀವಿತದಲ್ಲಿ ನಿಮಗೆ ಅರಿವಿರುವಂಥ ಪ್ರತಿಯೊಂದನ್ನು ಅರಿಕೆ ಮಾಡೋದಾದರೆ, You have asked forgiveness from those whom you hurt, and you set right what you did wrong, or you are attempting to set right what you did wrong, even if it takes time to set it right. ನೀವು ನೋವು ಪಡಿಸಿದಂಥವರಿಗೆ ಹೋಗಿ ಕ್ಷಮೆಯನ್ನು ಕೇಳೋದಾದರೆ, ಅಥವಾ ನೀವು ಏನೋ ಒಂದು ತಪ್ಪನ್ನು ಮಾಡಿರ್ತೀರಿ ಅದನ್ನು ಸರಿಪಡಿಸೋದಾದರೆ, ನೀವು ತಪ್ಪು ಮಾಡಿದ್ದಂಥದ್ದನ್ನು ಸರಿಪಡಿಸಲು ಹೆಚ್ಚು ಸಮಯ ತೆಗೆದುಕೊಂಡಿದ್ರೂ ಕೂಡ ಅದನ್ನು ಸರಿಪಡಿಸಲು ನೀವು ಪ್ರಯತ್ನ ಪಟ್ಟಿದ್ದೇ ಆದರೆ, That is the vertical direction. God speaks in the conscience. I would urge you in your own interests. ಅದು ಉದ್ದನೆಯ ದಿಕ್ಕಾಗಿದೆ. ದೇವರು ನಮ್ಮ ಮನಸ್ಸಾಕ್ಷಿಯಲ್ಲಿ ಮಾತನಾಡ್ತಾರೆ. ನಿಮ್ಮ ಸ್ವಂತ ಆಸಕ್ತಿಯ ಮೇರೆಗೆ ನಾನು ನಿಮ್ಮನ್ನು ಒತ್ತಾಯಪಡಿಸುತ್ತೇನೆ. Not to take part if your conscience is not clear. It's dangerous. ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿಲ್ಲ ಅಂದರೆ ಪಾಲನ್ನು ತೆಗೆದುಕೊಳ್ಳಬೇಡ್ರಿ, ಅದು ಅಪಾಯಕಾರಿಯಾಗಿದೆ. We don't just distribute the bread and cup for anybody to take part. But at the same time it says, verse 28, let a man examine himself. ಕೇವಲ ಪಾಲು ಹೊಂದಲು ನಾವು ಯಾರಿಗೂ ರೊಟ್ಟಿ ಮತ್ತು ಪಾನವನ್ನು ವಿತರಿಸುವುದಿಲ್ಲ. ಅದೇ ಸಮಯದಲ್ಲಿ 28ನೇ ವಚನ ಈ ರೀತಿ ಹೇಳುತ್ತೆ, ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಲಿ ಅಂತ. I'm not going to examine you because I don't know your conscience. Even the saintliest elder in the world cannot examine you because your conscience tells you. ನಾನು ನಿಮ್ಮನ್ನು ಪರೀಕ್ಷಿಸಲು ಹೋಗೋದಿಲ್ಲ, ಯಾಕಂದರೆ ನನಗೆ ನಿಮ್ಮ ಮನಸ್ಸಾಕ್ಷಿಯ ಬಗ್ಗೆ ಗೊತ್ತಿಲ್ಲ. ಈ ಲೋಕದಲ್ಲಿರುವಂತಹ ಎಂತಹ ದೈವಿಕ ಹಿರಿಯನು ಕೂಡ ನಿಮ್ಮನ್ನು ಪರೀಕ್ಷಿಸಲು ಆಗೋದಿಲ್ಲ, ಯಾಕಂದರೆ ನಿಮ್ಮ ಮನಸ್ಸಾಕ್ಷಿಯು ನಿಮಗೆ ಹೇಳುವಂಥದ್ದಾಗಿದೆ. But it says it's possible, verse 27, to eat the bread and drink the cup of the Lord in an unworthy manner. ಇಲ್ಲಿ 27ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಕರ್ತನ ಪಾನವನ್ನು ಮತ್ತು ಕರ್ತನ ರೊಟ್ಟಿಯನ್ನು ಅಯೋಗ್ಯವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ. Then you're guilty as if you crucified Christ himself. Those are the words of scripture, very serious. ನೀವು ಅಪರಾಧ ನಿರ್ಣಯಕ್ಕೆ ಒಳಗಾಗ್ತೀರ, ಯಾಕಂದ್ರೆ ಕ್ರಿಸ್ತನನ್ನು ಸ್ವತಃ ನೀವೇ ಶಿಲುಬೆಗೆ ಏರಿಸಲ್ಪಟ್ಟಿರುವಂಥ ಸ್ಥಿತಿಯಲ್ಲಿ ಇರ್ತೀರಿ. ಆಗ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳು ಬಹಳ ಗಂಭೀರವುಳ್ಳದ್ದಾಗಿದೆ. And that's why many among you, verse 30, are weak and sick and some die. Even in those days, people were just taking it very lightly and some of them died, some of them got sick. 30ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಬಹುಮಂದಿ ಅದಕ್ಕಾಗಿ ಬಲಹೀನರು, ರೋಗಿಗಳು ಮತ್ತು ಅನೇಕರು ಸಾಯುತ್ತಾರೆ ಅಂತ. ಆ ದಿನಗಳಲ್ಲಿ ಕೂಡ ಜನರು ಬಹಳ ಹಗುರವಾಗಿ ತೆಗೆದುಕೊಳ್ತಿದ್ರು, ಅದಕ್ಕೆ ಕೆಲವರು ಸಾಯ್ತಿದ್ರು, ಕೆಲವರು ರೋಗಿಗಳಾಗ್ತಿದ್ರು. But verse 31, if we judge ourselves rightly. ಅದಕ್ಕಾಗಿ 31ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ಸರಿಯಾಗಿ. God will not judge us. It's a great word. God's asking you to judge according to your conscience. So that's the vertical part. Only you know if there's anything in your life to be set right. ಆಗ ದೇವರು ನಮ್ಮನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವುದಿಲ್ಲ. ಇದು ಒಂದು ದೊಡ್ಡ ಮಾತು ಆಗಿದೆ ಅಥವಾ ವಚನವಾಗಿದೆ. ದೇವರು ನಿಮ್ಮನ್ನು ಕೇಳ್ತಿರೋದಿಷ್ಟೇ, ನಿಮ್ಮ ಮನಸ್ಸಾಕ್ಷಿಯ ಪ್ರಕಾರವಾಗಿ ನಿಮ್ಮನ್ನು ನೀವು ನ್ಯಾಯ ತೀರ್ಪು ಮಾಡ್ಕೊಳ್ರಿ ಅಂತ. ಅದು ಉದ್ದನೆಯ ಭಾಗವಾಗಿದೆ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ಜೀವಿತದಲ್ಲಿ ಯಾವ ವಿಷಯ ಅಥವಾ ಪಾಪ ಸರಿ ಮಾಡ್ಕೋಬೇಕು ಅಂತ. And if you're aware of it only now, tell the Lord, at the first opportunity I will set it right. ನಿಮಗೆ ಈಗ ಅದರ ಅರಿವು ಬಂದಿದ್ರೂ ಕೂಡ ಕರ್ತನಿಗೆ ಹೇಳ್ರಿ, ಕರ್ತರೆ ನನಗೆ ಸಿಗುವಂಥ ಮೊದಲನೇ ಅವಕಾಶದಲ್ಲೇ ನಾನು ಅದನ್ನು ಸರಿಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. Maybe you didn't think about it till now. Okay. Tell the Lord, at the very first opportunity I'm going to set it right. Like Zacchaeus said, I've decided that I'm going to pay back what I took wrongly. ನೀವು ಇದುವರೆಗೂ ಅದರ ಬಗ್ಗೆ ಯೋಚನೆ ಮಾಡದೇ ಇರಬಹುದು, ಆದರೆ ಕರ್ತನಿಗೆ ಹೇಳ್ರಿ, ಕರ್ತರೆ ನಾನು ಸಿಗುವಂಥ ಮೊದಲ ಅವಕಾಶದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀನಿ ಅಂತ. ಜಕ್ಕಾಯನ ರೀತಿಯಲ್ಲಿ
ಜಕ್ಕ ಏನು ಹೇಳ್ತಾನೆ, ನಾನು ತಪ್ಪಾಗಿ ತೆಗೆದುಕೊಂಡಂಥದ್ದನ್ನು ವಾಪಸ್ ಹಿಂತಿರುಗಿಸ್ತೇನೆ ಅಂತ. Yeah, we are very strict in teaching that if you have cheated anyone or you did something wrong, you must ask forgiveness, you must give back the money taken, you must set it right. ನಾವು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಬೋಧನೆ ಮಾಡುವವರಾಗಿರ್ತೇವೆ. ನೀವು ಯಾರಿಗಾದರೂ ವಂಚನೆ ಮಾಡಿದರೆ ಅಥವಾ ತಪ್ಪನ್ನು ಮಾಡಿದರೆ ಏನಾದರೂ ಹೋಗಿ ಕ್ಷಮೆಯನ್ನು ಕೇಳಬೇಕು, ಅದನ್ನು ತಪ್ಪಾಗಿ ತೆಗೆದುಕೊಂಡಿದ್ದರೆ ಹೋಗಿ ಹಿಂತಿರುಗಿಸ್ಬೇಕು, ಅದನ್ನು ಸರಿಪಡಿಸಬೇಕು ಅಂತ. The other thing is the horizontal part. That's also part of the cross. Without the horizontal part, it's only a bar, not a cross. ಮತ್ತೊಂದು ಅಡ್ಡನೆಯ ಭಾಗ, ಅದು ಕೂಡ ಶಿಲುಬೆಯ ಒಂದು ಭಾಗವಾಗಿದೆ. ಆ ಒಂದು ಅಡ್ಡನೆಯ ಭಾಗ ಇಲ್ಲ ಅಂತಂದರೆ ಕೇವಲ ಒಂದು ಕೋಲಾಗಿ ಉಳ್ಕೊಳ್ಳುತ್ತೆ ಹೊರತು ಅದು ಶಿಲುಬೆ ಆಗಿರೋದಿಲ್ಲ. So the second part is our relationship with one another, sitting here. And that is in 1 Corinthians 10. ಎರಡನೇ ಭಾಗ ಬಂದು ಇಲ್ಲಿ ಕೂತಿರುವಂಥ ಇತರರೊಟ್ಟಿಗಿನ ಸಂಬಂಧವಾಗಿದೆ. ಅದು 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. It says in 1 Corinthians 10 verse 16. 1 ಕೊರಿಂಥ 10ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. The last part, that when we break the bread, when Jesus ನಾವು ರೊಟ್ಟಿಯನ್ನು ಮುರಿಯುವಾಗ ನಿಮಗೆ ಗೊತ್ತಾ, ಯೇಸು broke the bread, there were 12 people at his table. You could take one loaf of bread and break it. But because there are many more today, we don't get such a massive loaf of bread. But symbolically, it's still one loaf. ಯೇಸು ರೊಟ್ಟಿಯನ್ನು ಮುರಿಯುವಾಗ ಆ ಮೇಜಿನಲ್ಲಿ 12 ಜನರು ಕೂತಿದ್ರು ಅಂದರೆ ರೊಟ್ಟಿಯ ಒಂದು ತುಂಡನ್ನು ತೆಗೆದುಕೊಂಡು ಮುರಿಲಿಕ್ಕೆ ಆಗ್ತಿರಲಿಲ್ಲ. ಇಂದು ಅನೇಕರು ಇರುವುದರಿಂದ ರೊಟ್ಟಿಯ ಹೆಚ್ಚು ತುಂಡುಗಳನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಾಂಕೇತಿಕವಾಗಿ ಅದು ಒಂದು ತುಂಡು ಅಷ್ಟೇ. Even if we use many loaves to break it up because of the number of people here, it's symbolically one loaf. ಇಂದು ನಾವು ರೊಟ್ಟಿಯ ಅನೇಕ ತುಂಡುಗಳನ್ನು ಬಳಸ್ಕೊಳ್ತೀವಿ, ಯಾಕಂದರೆ ಅನೇಕ ಜನರಿರೋದ್ರಿಂದ. ಆದರೆ ಸಾಂಕೇತಿಕವಾಗಿ ಒಂದು ತುಂಡು ಅಷ್ಟೇ. And that means we are one body. That's what it says here. The bread which we break. ಅದರ ಅರ್ಥ ನಾವೆಲ್ಲರೂ ಒಂದೇ ದೇಹ ಎಂಬುದಾಗಿ. ಅದೇ ಇಲ್ಲಿ ಹೇಳುವಂಥದ್ದು, ನಾವು ಮುರಿಯುವಂಥ ರೊಟ್ಟಿಯು is a fellowship in the body of Christ, which is the people sitting here. ಕ್ರಿಸ್ತನ ದೇಹದಲ್ಲಿ ಅನ್ಯೂನ್ಯತೆ ಎಂಬುದಾಗಿ ಇದರ ಅರ್ಥವಾಗಿದೆ. ಅದರ ಅರ್ಥ ಇಲ್ಲಿ ಕೂತಿರುವಂಥವರು. So since there is one bread, we who are many are one body, because we are all partaking from that same bread. 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. So if you are not in fellowship with somebody here, it means you got some grudge against somebody here, or you had a fight with somebody here. ನೀವು ಇಲ್ಲಿರುವಂಥವರೊಟ್ಟಿಗೆ ಅನ್ಯೋನ್ಯತೆಯನ್ನು ಸಂಪಾದಿಸಿಲ್ಲ ಅಂದರೆ, ಇನ್ನೊಂದು ಅರ್ಥದಲ್ಲಿ ನೀವು ಮತ್ತೊಬ್ಬರ ವಿಷಯವಾಗಿ ಹಗೆತನ ಅಥವಾ ಮತ್ತೊಬ್ಬರೊಟ್ಟಿಗೆ ಜಗಳ ಮಾಡ್ತಿದ್ರಿ ಅಂದರೆ, It's not settled. While we pray, I would advise you to go out of the room. Come next time and settle it. ನಾವಿನ್ನೂ ಈ ಥರದ ವಿಷಯಗಳನ್ನು ಸರಿಪಡಿಸ್ಕೊಂಡಿಲ್ಲ ಅಂದರೆ ನಾನು ನಿಮಗೆ ಒಂದು ಸಲಹೆಯನ್ನು ಕೂಡ ಬಯಸ್ತೇನೆ. ನಾವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕೊಠಡಿಯನ್ನು ಬಿಟ್ಟು ನೀವು ಹೊರಗೆ ಹೋಗ್ರಿ, ಮುಂದಿನ ಬಾರಿ ಬನ್ನಿರಿ, ಆ ವಿಷಯವನ್ನು ಸರಿಪಡಿಸಿಕೊಂಡ ನಂತರ. It's dangerous to take part in the Lord's table in this church after you hear this warning, if you have not taken it seriously. ನೀವು ಈ ಒಂದು ಎಚ್ಚರಿಕೆಯ ಮಾತನ್ನು ಕೇಳಿಸಿಕೊಂಡ ಮೇಲೂ ಸಹ ಅದನ್ನು ನೀವು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂದರೆ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದು ಅಪಾಯವಾಗಿದೆ.